ಹಾಯ್ ಫ್ರೆಂಡ್ಸ್, ಇವತ್ತು ಸುಟ್ಟು ಬದನೆಕಾಯಿ ಬಜ್ಜಿ ಮಾಡೋಣ. ಇದು ತುಂಬಾ ಓಲ್ಡ್ ರೆಸಿಪಿ, ಅಜ್ಜಿ ಕಾಲದಿಂದನೂ ಮಾಡ್ತಾ ಇರುವಂಥ ಸುಟ್ಟು ಬದನೆಕಾಯಿ ರೆಸಿಪಿ. ಅದನ್ನು ಇವತ್ತು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಗ್ಯಾಸಲ್ಲೇ ನಾವು ಬದನೆಕಾಯಿ ಮತ್ತು ಟೊಮೊಟೊನ ಸುಡಬೇಕಾಗುತ್ತೆ. ಅದಕ್ಕೆ ಈ ರೀತಿ ಹಪ್ಪಳ ಸುಡುವಂಥ ಒಂದು ತವಾ ಸಿಗುತ್ತೆ. ಅದರಲ್ಲಿ ನೀವು ಬೇಕಾದರೆ ಈ ಥರ ಇಟ್ಟರೆ ಒಟ್ಟಿಗೆ ಬದನೆಕಾಯಿ ಮತ್ತು ಟೊಮೊಟೊನ ನೀಟಾಗಿ ಸುಟ್ಟು ಬದನೆಕಾಯಿ ಆಗಿರೋದ್ರಿಂದ ಸುಡಬೇಕಾಗುತ್ತೆ. ನೋಡಿ, ಈ ರೀತಿ ಪೂರ್ತಿ ಅದ್ರ ಮೇಲ್ಗಡೆ ಸಿಪ್ಪೆ ಏನಿದೆ ಅದಷ್ಟು ಸುಟ್ಟೋಗೋವರೆಗೂ ಸುಟ್ಟಾಗ ನಮಗೆ ಅದು ಒಳಗಡೆ ಬೆಂದಿರುತ್ತೆ. ಅದಾದಮೇಲೆ ಮೆಣಸಿಕಾಯಿ ಕೂಡ ಹಸಿಮೆಣ್ಸಿಕಾಯಿನ ಅದ್ರ ಮೇಲೆ ಹಾಕ್ಕೊಂಡು ಸುಟ್ಕೊಬೇಕು. ಅದೇ ಥರನೇ ನಾನು ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಂಡಷ್ಟು ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಕುಟಾಣಿಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ಕುಟ್ಕೊಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕಬೇಕು. ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡು ಫಸ್ಟು ಕುಟಾಣಿಯಲ್ಲಿ ನೀಟಾಗಿ ಇದನ್ನು ಕುಟ್ಟಬೇಕು. ಅದು ಸ್ವಲ್ಪ ತರಿನೇ ಇರಬೇಕು. ಅದಾದಮೇಲೆ ಬದನೆಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ಸುಟ್ಟೋಗೋ ಹಾಗೆ ಬೇಯಿಸ್ಕೊಂಡಿರ್ತೀವಲ್ಲ, ಆ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಅದಾದಮೇಲೆ ಒಳಗಡೆ ಓಪನ್ ಮಾಡಬೇಕು ನಾವು, ಯಾಕಂದರೆ ಬದನೆಕಾಯಿ ಹೊರಗಡೆ ಚೆನ್ನಾಗಿರುತ್ತೆ, ಒಳಗಡೆ ಕೆಟ್ಟೋಗಿರ್ತವೆ ಒಂದೊಂದು. ಹಾಗಾಗಿ ಓಪನ್ ಮಾಡಿ ನೋಡಿ ಆಮೇಲೆ ನಾವು ಬಜ್ಜಿ ಮಾಡಬೇಕು. ಸೊ ಈ ಮೇಲ್ಗಡೆ ಸಿಪ್ಪೆ ಏನು ಸುಟ್ಟೋಗಿರುತ್ತೋ ಅಲ್ಲಿವರೆಗೂ ನಾವು ಬೇಯಿಸ್ಕೊಂಡಾಗ ಒಳಗಡೆ ಬದನೆಕಾಯಿ ಬೆಂದಿರುತ್ತೆ. ಟೊಮೊಟೊ ಕೂಡ ಹಾಗೆಯೇ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಅದು ಕೂಡ ಸಿಪ್ಪೆ ಎಲ್ಲ ಸುಟ್ಟೋಗೋ ಹಾಗೆ ಬೇಯಿಸ್ಕೊಬೇಕು. ನಾವು ಫಸ್ಟು ಹಸಿಮೆಣ್ಸಿಕಾಯನ್ನ ಹಾಕ್ಕೊಬೇಕು. ಹಸಿಮೆಣ್ಸಿಕಾಯನ್ನ ಹಾಕ್ಕೊಂಡು ಕುಟ್ಕೊಂಡು ತರಿಯಾಗಿ ಎಲ್ಲನೂ ಕುಟ್ಕೊಬೇಕು. ತುಂಬ ನೈಸ್ ಇದು ಬೇಕಾಗಿರಲ್ಲ. ಇದನ್ನು ನಾನು ರೊಟ್ಟಿಗೆ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ ಕೂಡ ತಿನ್ಬೋದು. ಬೇಕು ಅಂದರೆ ಹುಣಸೆ ಹುಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನೋಡಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಈ ಕುಟಾಣಿಯಲ್ಲೇ ಜಜ್ಜಬೇಕು. ಲಾಸ್ಟಿಗೆ ನಾವು ಬದನೆಕಾಯಿನ ಹಾಕ್ಕೊಬೇಕು. ಬದನೆಕಾಯಿನ ಜಾಸ್ತಿ ಜಜ್ಜಬಾರ್ದು, ಯಾಕಂದರೆ ಅದು ಸ್ವಲ್ಪ ಬಾಯಿ ಸಿಗೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ. ಹಾಗಾಗಿ ಇದನ್ನು ಹಾಗೆ ಸ್ವಲ್ಪ ದಪ್ಪ ಹಾಗೆ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಪೂನಲ್ಲಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲದಕ್ಕೂ ಆ್ಯಡ್ ಆಗುತ್ತೆ. ಇಷ್ಟೇ ಸುಟ್ಟು ಬದನೆಕಾಯಿ ಬಜ್ಜಿ. ತುಂಬ ಬೇಗನೆ ಮಾಡ್ಕೊಳ್ಳುವಂಥದ್ದು ಮನೇಲಿ. ಮಿಕ್ಸಿಯಲ್ಲಿ ಮಾತ್ರ ಮಾಡಬೇಡಿ, ಇದು ಚೆನ್ನಾಗಿ ಬರಲ್ಲ. ಕೈಯಲ್ಲೇ ಕುಟಾಣಿಯಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಬೇಕು ಅಂದರೆ ಹುಣಸೆ ಹುಳಿ ಹಾಕ್ಕೊಬೋದು ಅಷ್ಟೇ ಇದಕ್ಕೆ. ಇದು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.